ಒಳ್ಳೆಯದಾಗುತ್ತೆ. ಸ್ನೇಹಿತರೆ ಇವತ್ತು ನಮಸ್ಕಾರ ಸ್ನೇಹಿತರೆ. ಇವತ್ತು ನಾವು ನಿಮಗೆ ಕಾಫಿ ನಾಡು ಅಥವಾ ಕಾಫಿ ಎಸ್ಟೇಟ್ ಅಂತ ಇದೆಲ್ಲ ಇರುತ್ತಲ್ಲ ಸ್ನೇಹಿತರೆ, ಆ ಕಾಫಿ ಎಸ್ಟೇಟಲ್ಲಿ ನಮ್ಮ ಸ್ನೇಹಿತರ ಮನೆ ನಾವು ಹೋಗ್ತಾ ಇದ್ವಿ. ಆ ಮನೆಯಲ್ಲಿ ಒಂದು ಕಾಫಿ ಎಸ್ಟೇಟಲ್ಲಿ ಕೆಲಸ ಮಾಡ್ತಿರೋ ಪ್ರತಿಯೊಬ್ಬರು ಯಾವ ರೀತಿ ಅವರ ಒಂದು ಜೀವನ ಶೈಲಿ ಇರ್ಬೋದು, ಕಾಫಿ ಹಣ್ಣು ಕೊಯ್ದಿರ್ಬೋದು ಅಥವಾ ಇದು ಅದ್ರ ಕೆಲಸ ಕಾರ್ಯಗಳು ಹೇಗಿರ್ತವೆ ಅನ್ನೋದ್ರ ಬಗ್ಗೆ ನಾವು ಇವತ್ತು ತಿಳ್ಕೊತಿದ್ವಿ ಸ್ನೇಹಿತರೆ. ಬನ್ನಿ ಅವರೇ ನೋಡೋಣ. ಇಲ್ಲಿ ಹುಡ್ಕೊಂಡವ್ರನ್ನೆಲ್ಲ ಹೋಗ್ತಿದ್ದೀವಿ. ಇಲ್ಲ ಇಲ್ಲ ಇಲ್ಲಿ ಕೆಳಗಡೆನಾ? ಅಂಟಿದೆ ನಡೆಯಲ್ಲ, ಕೆಲಸ ಮಾಡ್ತದಾರಲ್ಲ. ಹಾಂ, ಏನು ಕೆಲಸ ಮಾಡ್ತಿದ್ದೀರಾ? ಚಿಗುರು ತೆಗಿಯೋದು. ಚಿಗುರು ತೆಗಿತಿದ್ದೀರಾ? ಈ ಎಂಥ ಗಿಡ? ಕಾಫಿ ಗಿಡನಾ? ಎಂಥ ಗಿಡ ಇದು? ರೋಬಸ್ಟ್ ಗಿಡನಾ? ಓ, ಅಂದ್ರೆ ಏನು ಅಂತ ಕೇಳು. ನಮ್ದು ಇದೆ ಊರು. ಇಲ್ಲಿ ನಮ್ಮ ಮನೆಯವರು, ನಮ್ಮ ಮಕ್ಕಳು ಇದೀವಿ. ಹೌದು, ಮಗ ಫಸ್ಟ್ ಪಿ.ಯು.ಸಿ, ಮಗಳು ಫಸ್ಟ್ ಪಿ.ಯು ಓದ್ತಿದ್ದಾರೆ. ನಾವಿಲ್ಲಿ ಕೆಲಸ ಮಾಡ್ತಿದ್ದೀವಿ. ಮಕ್ಕಳಿಬ್ರು ಹಾಸ್ಟೆಲ್ಲು. ಇಲ್ಲೊಂದು 10 ವರ್ಷದಿಂದ. ಹಾ, ಸಂಬಳ 350. ಹಾ, ಚೆನ್ನಾಗಿ ನಡೀತಾ ಇದೆ. ಮೊದ್ಲಿಂದನಿತ್ತು. ನಾವು ಚಿಕ್ಕ ವಯಸ್ಸಿಂದ ಮಾಡ್ತಾ ಇದ್ದು, ಕೆಲ್ಸಕ್ಕೆಲ್ಲ ಹೋಗ್ತಾ ಇದ್ದು ಎಲ್ಲರ ಜೊತೆ. ಹಂಗಾಗಿ ಎಲ್ಲ ಕೆಲಸ ಗೊತ್ತು. ಇನ್ನೇನ್ ಕುಯ್ಯದೆ ಇವಾಗ, ಇನ್ನು ಬರೋ ತಿಂಗಳಿಂದ ಕುಯ್ಯದೆ. ಹಣ್ಣಾಗಿದೆಯಲ್ಲ, ಹಣ್ಣು ಗಿಡ ನೋಡ್ಕೊಂಡು ಎಲ್ಲ ಕುಯ್ಯೋದೆ. ಹಣ್ಣಾದ್ಮೇಲೆ ಫುಲ್ ಹಣ್ಣಾದ್ಮೇಲೆ ಕುಯ್ಯೋದು. ಒಂದ್ ಗಿಡ ಕೈ ಇಟ್ಟು ಕುಯ್ದ್ರೆ ಸಾಕು, ಅದ್ ಮತ್ತೆ ಬೇಗ ಹಣ್ಣಾಗುತ್ತೆ. ಇವಾಗ ಏನ್ ಮಾಡ್ತಿದ್ದೀರಾ ನೀವು? ಇದು ಚಿಗುರು ತೆಗಿತಾ ಇದೀವಿ. ಇದು ಗೊಬ್ಬರ ಹಾಕಿರ್ತಾರಲ್ಲ, ಚಿಗುರು ಬಂದಿರುತ್ತೆ, ಅದನ್ನ ತೆಗಿಬೇಕು. ಇಲ್ಲಾಂದ್ರೆ ಚಿಗುರು ಎಲ್ಲ ಎಳ್ಕೊಳ್ಳುತ್ತೆ ಗೊಬ್ಬರನ್ನ. ಅದಕ್ಕೆ ತೆಗಿತಿದೀವಿ. ಅರ್ಧ ಅಡಿ ಎಲ್ಲ. ಅದೇ ಅದಿದ್ರೆ ಗಿಡ ಚೆನ್ನಾಗ್ ಬರಲ್ಲ. ಕಾಫಿ ಗೊಬ್ಬರ ಎಲ್ಲ ಎಳ್ಕೊಬಿಡುತ್ತೆ ಅದು. ಇದು ಹಾಕಿ ಗೊಬ್ಬರ ಹಾಕಿದ ತಕ್ಷಣನೇ ಚಿಗುರೆಲ್ಲ ಬರೋದು. ಹಂಗಾಗಿ ಅದನ್ನೆಲ್ಲ ತೆಗೆದ್ರೆ ಕ್ಲೀನ್ ಆಗುತ್ತಾ, ಬೇರೆ ಗಿಡ ಬೇರ್ಗಳು ಎಳ್ಕೊಳ್ಳುತ್ತೆ. ಕಸಿ ಅಂತ ಮಾಡ್ತಾರಲ್ಲ, ಅದು ಯಾವಾಗ? ಕಸಿ ಮಾಡೋದು ಕಾಫಿಯನ್ನೆಲ್ಲ ಕುಯ್ದಾದ್ಮೇಲೆ ಗಿಡನ ಕಸಿ ಮಾಡೋದು. ಅದು ಸೋತ್ರಕ್ಕೆ ಕಡ್ಡಿ, ಒಣ ಕಡ್ಡಿ, ಮುರಿದೋಗಿ ರೆಕ್ಕೆನೆಲ್ಲ ಕಡ್ ತೆಗಿತೀವಿ. ಕಸಿ ಮಾಡೋದು. ಅಡಿಕೆ ಕುಯ್ಲು ಮುಗೀತು ಇವಾಗ. ಫಸ್ಟ್ನೇ ರೌಂಡು. ಈಗ 2ನೇ ರೌಂಡು ಇನ್ನು 1 ತಿಂಗಳು 2 ತಿಂಗಳು ಬಿಟ್ಟು ತೆಗಿತಾರೆ ಬೊಲ್ತ್ ಮೇಲೆ. ಆಮೇಲೆ ಮೆಣಸು ಕುಯ್ತಾರೆ. ಮೆಣಸೆಲ್ಲ ಬಲಿಬೇಕು. ಇನ್ನು ಕೆಂಪು ಆಗುತ್ತೆ, ಹಣ್ಣಾಗುತ್ತಲ್ಲ, ಕುಯ್ತಾರೆ ಅವಾಗ. ನೆಕ್ಸ್ಟ್ ಚಿಗುರು ತೆಗ್ದಾದ್ಮೇಲೆ ಸ್ವಲ್ಪ ಕಳೆ ಎಲ್ಲ ಹೊಡಿಯಕ್ಕಿದೆ. ಕಳೆ ಎಲ್ಲ ಹೊಡೆದ್ಮೇಲೆ ಹಣ್ಣು ಕುಯ್ಯೋದು. ಹಣ್ಣು ಕುಯ್ದು ಅದನ್ನ ಪಲ್ಪರು ಮಾಡ್ಬೋದು, ಹಂಗೆ ಒಣಗಿಸ್ಬೋದು. ಪಲ್ಪರ್ ಅಂದ್ರೆ ಅದಕ್ಕೆ ಮಿಷಿನ್ ಇದೆಲ್ಲ ಇರುತ್ತೆ, ಅದಕ್ಕೆ ತೊಟ್ಟಿ ಎಲ್ಲ ಇರುತ್ತೆ, ಟ್ಯಾಂಕ್ ಎಲ್ಲ ಕಟ್ಟಿರ್ತಾರೆ. ಬೇಳೆ ಒಂದ್ ಕಡೆ ಹೋಗ್ತಾ ಇರುತ್ತೆ, ಅದ್ರ ಚಿಪ್ಪೆಗಳು ಒಂದ್ ಕಡೆ ಹೋಗ್ತಾ ಇರುತ್ತೆ. ಹಾಗಾಗಿ ಅದನ್ನ ಬೇಳೆ ಮಾಡ್ತಾರೆ. ಕೆಲವರು ನಮ್ಮ ಸಾವುಕಾರ ಮನೇಲಿ ಇಲ್ಲ ಅದು, ಹಂಗಾಗಿ ಇಲ್ಲಿ ಚರಿನೇ ಒಣಗ್ಸೋದು. ಅವರು ಒಣಗಿಸ್ಬಿಟ್ಟು ಮಾರ್ತಾರೆ. ನಮ್ಮ ಸಾವುಕಾರು ಅವ್ರ ಮನೇಲಿ ಇದ್ದಾರೆ.
ಮನೇಲೆಲ್ಲ ನೋಡ್ಕೊಂಡು ಇರ್ತಾರೆ. ಅವರು ಇಲ್ಲಿ ರೈಟ್ರು. ಅವ್ರು ಬೇರೆ ಕಡೆ ಅಲ್ಲಿ ಮೊನ್ನೆ ಅಡಿಕೆ ತೆಗ್ದಿದ್ದಾರೆ, ಅಲ್ಲಿ ಜನ ಬಿಟ್ಕೊಂಡಿದ್ದಾರೆ, ಅಲ್ಲಿದ್ದಾರೆ ನೋಡ್ಕೊಂಡು. ಅಡಿಕೆ ಬಿದ್ದಿರೋ ಉದ್ರೆಲ್ಲ ಆರಿಸ್ತಿದ್ದಾರೆ. ಹಿಂಗೆ ಹೋಗೋದು ನಾವು. ನೀರೆಲ್ಲ ಹೋಗುತ್ತೆ, ಈಗ ನೀರೆಲ್ಲ ಹೋಗುತ್ತೆ? ಇದು ಎಂತ ನೀರು? ಇದು ಒಂದು ಜಲದಿಂದ ಭೂಮಿಯಿಂದ ಹೋಗ್ತಾ ಐತಿ. ಇಲ್ಲಿ ಕುಡಿಯೋ ನೀರೆಲ್ಲ ಅದೇ ತರನ ಇದೇ ನೀರು ಉಪಯೋಗಿಸೋದು. ನಲ್ಲಿ ಅದು ಏನು ಇಲ್ಲ, ಇದೇ ನೀರನ್ನ ಜಲದ ನೀರ ಇಲ್ಲಿ ಉಪಯೋಗಿಸ್ತಾರೆ ಎಲ್ಲ, ಪ್ರತಿಯೊಬ್ರು ತೋಟಕ್ಕೆ ಹೊಡಿಯಾಕ, ಕುಡಿಯಾಕ, ಮನುಷ್ಯರಿಗೆ ಎಲ್ಲ ಉಪಯೋಗಿಸ್ತಾರ. ಈ ಕಾಪಿ ಹಣ್ಣು ಅಂತ ಬರ್ತೈತಿ. ಕಾಪಿ ಹಣ್ಣು ಬಂದ್ ಕಟ್ಟಿಗೆನ ಹಣ್ಣೆಲ್ಲ ಹಣ್ಣು ಕೊಯ್ದೆಲ್ಲ ಮುಗಿದ ನಂತರ ಕಸಿ ಮಾಡ್ತಾರ. ಕಸಿ ಮಾಡಿ ನೀರ್ ಗೀರೆಲ್ಲ ಇದ್ರ ಒಂದ್ ರೌಂಡ್ ಗೊಬ್ಬರ ಹಾಕ್ತಾರ. ಇನ್ನೊಂದ್ ರೌಂಡ್ ಗೌರಿ ಹಬ್ಬ ಅಂತ ಬರ್ತೈತಲ್ಲ, ಆ ಟೈಮ್ ಹಾಕ್ತಾರ. ಗೊಬ್ಬರ ಹಾಕಿ ಅವಾಗ ಅರ್ಧ ಅಡಿ ತೆಗಿತಾರ. ಅರ್ಧ ಅಡಿ ತೆಗೆಯೋದು ಯಾಕ ಅಂದ್ರ ಗಿಡ ಎಲ್ಲ ಫ್ರೀ ಆಗಿರ್ತಾವು, ನಮಗೆ ಕೈ ಹಾಕಿ ಕೆಲಸ ಮಾಡ್ಲಿಕ್ಕೆ ಎಲ್ಲ ಚೆನ್ನಾಗ್ ಆಕೈತಿ ಅನ್ನೋ ಉದ್ದೇಶಕ್ಕೆ ಒಂದ್ ಅರ್ಧ ಅಡಿ ತೆಗಿಸ್ತಾರ. ಅದು ಹಂಗಾಗಿದ್ರೆ ಮರ ಎಲ್ಲ ಸರಿ ಆಗಲ್ಲ, ಅದಕ್ಕೆ ಬೈಲು ಫ್ರೀಗಿರಲ್ಲ. ಅದು ಫ್ರೀಗಿರಲ್ಲ, ಒಂಥರ ಹಿಂಸೆ ಆಕತಿ ಕೆಲಸ ಮಾಡಕ್ಕೆ, ಪೀಕೆಲ್ಲ ಬರೋದಕ್ಕ ಅದಕ್ಕೆಲ್ಲ ತೊಂದರೆ ಆಗ್ಬೋದು. ಅದೇ ಕಾಪಿ ಹಣ್ಣು ಕೊಯ್ತಾರಲ್ಲ ಒಂದ್ ಟೈಮು, ಕಾಪಿ ಹಣ್ಣು ಕೊಯ್ದ ಆದಂತರ ನೀರೆಲ್ಲ ಇದ್ರ ಜಟ್ಟಿನ ನೀರೆಲ್ಲ ಹೊಡಿಯಾಕಿದ್ರ ಮಳಿ ಬಂದ್ರ ಒಂದ್ ರೌಂಡ್ ಗೊಬ್ಬರ ಹಾಕ್ತಾರ. ಅವಾಗ ಹೂವು ಆಗ್ತೈತಿ. ಹೂವಾಗಿ ಆ ಸೀಸನ್ನಲ್ಲಿ ಕಾಯಿ ಆಗೋದು. ಆ ಕಾಯಾಗಿ ಒಂದು ವರ್ಷ ಇಡೀ ರೂಮು, ಕರೆಂಟಿನ ಬಿಲ್ಲು ಎಲ್ಲ ಅವ್ರ ಕೊಡ್ತಾರ. ನಾವು ಕೆಲಸ ಮಾಡ್ಕೊಂತ ಒಂದು ಇರೋದು ಆ ರೂಮಲ್ಲಿ. ಮತ್ ಕರೆಂಟಿನ ಬಿಲ್ಲು ಏನು ಕಟ್ಟಕ್ಕೆ ಇಲ್ಲ, ಅವ್ರ ಕಟ್ತಾರ. ಒಬ್ರು ಜನ ನಾವೇ ಕಟ್ಟೋದು, ಕೆಲವೊಂದ್ ತೋಟದಲ್ಲಿ ಅವ್ರ ಕಟ್ತಾರ. ನಮ್ದು ಇದೇ ಊರಲ್ಲ, ನಮ್ದು ಸೊರಬ ತಾಲೂಕು, ಶಿವಮೊಗ್ಗ ಜಿಲ್ಲಾ. ನಾವು ಕೆಲ್ಸಕ್ಕೆ ಅಂತ ಬಂದದ್ದಿಲ್ಲ. ಈಗ ಎಲ್ಲರಿಗೆ ಒಂದೇ ಉತ್ತರ ಸಂಬಳ 350. ಅಂದ್ರೆ ಕೊನೆಗಿನಿ ತೆಗಿಯರಿಗೆಲ್ಲ ಗಂಡಾಳಿಗೆ ಜಾಸ್ತಿ ಕೊಡ್ತಾರ, ಹೆಣ್ಣಾಳಿಗೆ ಮಾತ್ರ ಸೇಮ್ ಒಂದೇ ರೇಟ. ಮಾತಾಡ್ರಿ, ಇಡ್ತಾನೆ ನಿಮ್ಗೆ ಹಿಡಿಯಲ್ಲ. ನಾವು 7:30 ಕೆಲ್ಸಕ್ಕೆ ಬರ್ತೇವಿ, ಹೊಂಡ್ತೇವಿ. ಹೋಗಿ ಕೆಲಸ ಎಲ್ಲ ಹಿಡಿದ್ರಾಗ 8, 7:45, ಕೆಲವು ಟೈಮ್ 7:45, 8 ಗಂಟೆ ಈ ತರ ಆಗ್ತೈತಿ. ತೋಟ ಅದು ಹತ್ರ ಇದ್ದಂಗ ಪಟ್ಟಿಗೆ ಅಂತ ಮಾಡಿರ್ತಾರಲ್ಲ, ನಾವು ಕೆಲಸ ಹೋಗಿ ಹಿಡಿಯಾಕ ಸ್ವಲ್ಪ ಬೇಗ ಹಿಡಿಯಕ್ ಆಗಲ್ಲ. ಹೋಗಿ 7:30 ಆಗ್ತೈತಿ, ಒಂದ್ ಟೈಮ್ 8 ಗಂಟೆನೂ ಆಗ್ತೈತಿ, ಒಂದ್ ಟೈಮ್ 7:45 ಆಗ್ತೈತಿ. ಸಂಜೆ ಬರೋದು ನಮ್ಮ ಊಟಕ್ಕೆ 12:00 ಬಿಡ್ತಾರ. 12:00 ಬಿಡ್ತಾರ. ನಾವು 1 ಗಂಟೆಗೆ ಹೋಗ್ತೇವಿ, ಮತ್ತೆ ಕೆಲಸ ಹಿಡಿತೀವಿ. ಮತ್ತೆ ಸಂಜೆ 3:30 ಬಿಡ್ತಾರ. ಒಂದ್ ಟೈಮ್ 3:30 ಆಗ್ತೈತಿ, 3:45 ಆಗ್ತೈತಿ. ಹಿಂಗ ಹಣ್ಣು ಕೊಯ್ಯೋ ಸೀಸನ್ನಲ್ಲಿ ಸ್ವಲ್ಪ ಲೇಟ್ ಆಗ್ತೈತಿ. 4 ಗಂಟೆ ಆದ್ರೂ ಆತ. ಹಣ್ಣೆಲ್ಲ ಕಾಟ ಮಾಡಿ ಗಾಡಿಗೆಲ್ಲ ಹಾಕಿ ಬರ್ಬೇಕಲ್ಲ, ಅದಕ್ಕೆ. ನಮಗೇನು ಕೊಡಲ್ಲ ಅವರು, ಸಂಬಳ ಒಂದು ಕೊಡ್ತಾರ. ಬೆಳಗ್ಗೆದಲ್ಲಿ ಇದ್ರೆ ಒಂದು ಬೆಡ್ಶೀಟ್ ಕೊಡ್ತಾರ ಅಷ್ಟೇ, ಮತ್ತೇನು ಇಲ್ಲ. ಮತ್ತೇನು ಕೊಡಲ್ಲ, ಕೂಲಿ ಒಂದ ಕೊಡೋದು ನಮಗೆ. ಬೋನಸ್ ಗಿನಸು ಕೆಲವು ತೋಟ ಕಂಪ್ನಿ ತೋಟ ಅಂತ ಇರ್ತೈತಿ. ಕಂಪ್ನಿ ತೋಟದಲ್ಲಿದ್ರೆ ಬೋನಸ್ಸು, ಸರ್ವೀಸು, ಮತ್ತೆ ಹಾಜರಿ ಸಂಬಳ ಇವನ್ನೆಲ್ಲ ಕೊಡ್ತಾರ. ನಾವು ಸಾವುಕಾರಗೂ ತೋಟದಲ್ಲಿ ಇರೋದಲ್ಲ, ನಮಗೇನು ಕೊಡಲ್ಲ. ಕಂಪ್ನಿ ತೋಟದಲ್ಲಿ ಅಂದ್ರೆ ಆಸ್ಪತ್ರೆ ಖರ್ಚು ಗಿರ್ಚು ಎಲ್ಲ ಕೊಡ್ತಾರ. ಇಲ್ಲಿ ನಮ್ಗೇನು ಸಂಬಳ ಒಂದ ಕೊಡೋದು. ಗೊಬ್ಬರ ಎಲ್ಲ ಮಿಕ್ಸ್ ಮಾಡ್ತಾರ, ಎಲ್ಲ ಥರದ ಗೊಬ್ಬರನ ಮಿಕ್ಸ್ ಮಾಡ್ತಾರ. ಮಿಕ್ಸ್ ಮಾಡಿ ಅದನ್ನ ನಾವು ಒಂದೊಂದು ಗಿಡಕ್ಕೆ ಇಷ್ಟಿಷ್ಟು ಅಂತ ಹಾಕ್ಯಂತ ಹೋಗೋದು. 100 ಗ್ರಾಮು 50 ಗ್ರಾಮು ಗಿಡ ನೋಡಿ ಹಾಕ್ಯಂತ ಹೋಗೋದು. ನಾವು ಅವ್ರು ಹೇಳಿರ್ತಾರ ಇಷ್ಟು ಹಾಕ್ಬೇಕು ಅಂತ ಹೇಳಿ, ನಮಗೆ ಕೆಲಸ ಮಾಡಿ ಅಭ್ಯಾಸ ಇರ್ತದಲ್ಲ, ನಾವು ಹಾಕ್ಯಂತ ಹೋಗ್ತಾ ಇರೋದು. ಗೌರ್ಮೆಂಟ್ ಗೊಬ್ಬರನೂ ಹಾಕ್ತಾರ. ಮತ್ತೆ ಮೆಣಸಿಗೆ, ಅಡಿಕೆಗೆ ಎಲ್ಲ ಸ್ವಲ್ಪ ಪ್ರೈವೇಟ್ ಇದನ್ನ ಗೊಬ್ಬರ ಮಾಡ್ತಾರ. ಅವರ ಸೊಪ್ಪು ಗಿಪ್ಪೆಲ್ಲ ಹಾಕಿ
ಅದನ್ನ ಹಾಕ್ತಾ ಇರ್ತಾರೆ. ಮೆಣಸಿಗೆ ಅಡಿಕೆಗೆಲ್ಲ ಔಷಧಿ ಹೊಡಿತಾರ ಮಳೆಗಾಲ ಟೈಮು ಸ್ಪ್ರೇ ಮಾಡ್ತಾರ ಮರ ಹತ್ತಿ. ಒಂದ್ 100 ಎಕರೆ ಇರ್ಬೋದು ಅಷ್ಟೇ. 100 ಎಕರೆ ಒಂದ್ 20 ಜನ ಆಗ್ತಾರ ಒಂದ್ ಟೈಮು. ಹಣ್ಣು ಕೊಯ್ಯೋ ಸೀಸನ್ಯಾಗ 50 ಜನನೂ ಆಗ್ತಾರ. ಮಾಮೂಲಿ ಒಂದ್ 20 ಜನ ಡೈಲಿ. ಅಂದ್ರೆ ಆ ಕಡೆ ಈ ಕಡೆ ಎಲ್ಲ ಹಂಚಿ ಬಿಡ್ತಾರ, ಒಂದೇ ತರ ಬಿಡಲ್ಲ. ಎಲ್ಲ ಕೆಲ್ಸಕ್ಕೂ ಸ್ವಲ್ಪ ಜನ ಹಂಚಿ ಬಿಡ್ತಾರ. ಸದೆ ಹೊಡಿಯಾಕ ಅರ್ಧ ಅಡಿ ತೆಗಿಯಾರ ಅರ್ಧ ಅಡಿಗೆ, ಕಂಚಿಗ್ರು ತೆಗಿಯಾರ ಕಂಚಿಗ್ರಿಗೆ. ಮತ್ ಬೇರೆ ಏನಾರ ಕೆಲ್ಸ ಇದ್ರೆ ಅಡಿಕೆ ಹರ್ಕೋದು ಕೊನೆ ಹೊರೋದು ಅದೆಲ್ಲ ಇರ್ತೈತಲ್ಲ, ಅದಕ್ಕೆಲ್ಲ ಹಂಚಿ ಬಿಡ್ತಾರ ಎಲ್ಲರನ್ನು ಪಾಲ್ ಮಾಡಿ. ಆ ಕಡೆ ಎಷ್ಟು ಜನ ಈ ಕಡೆ ಎಷ್ಟು ಜನ ಅಂತ. ಸಂತೆ ಮಾಡಕ್ಕೆಲ್ಲ ಬಾಳೆನೂರು ಹೋಗ್ತೀವಿ. ಇಲ್ಲಿಂದ ನಡಿಬೇಕು, 3 ಕಿಲೋಮೀಟರ್ ನಡಿಬೇಕು. ಆಟೋ ಇದ್ರೆ ಆಟೋಗೆ 120 ರೂಪಾಯಿ ಕೊಡ್ಬೇಕು, ಹೋಗಕ್ಕೆ ಬರಕ್ಕೆ 220 ರೂಪಾಯಿ ಆಗುತ್ತೆ. ಮತ್ತೆ ನಮ್ಮ ಬೈಕ್ ಇದ್ರೆ ಬೈಕಲ್ಲಿ ಹೋಗ್ತೀವಿ. ನಾವು ಸಾಧಾರಣ ಬೈಕಲ್ಲೇ ಹೋಗೋದು. ಬಸ್ಸಿಗೆಲ್ಲ ದೂರ, ಅದು ಹೇರೂರು ಅಂತ ಅಲ್ಲಿಗೆ ಹೋಗ್ಬೇಕು. ಅಲ್ಲಿಂದ ಹೇರೂರಿಂದ ಬಸ್ಸಿಗೆ ಬಾಳೆನೂರು. ಬಾಳೆನೂರು ಮಾರ್ಕೆಟ್, ಅಲ್ಲೇ ಸಂತೆ ಎಲ್ಲ ಮಾಡ್ಕೊಂಡ್ ಬರ್ತೀವಿ. ಭಾನುವಾರ ಅಲ್ಲಿ ಸಂತೆ, ದೊಡ್ಡ ಮಾರ್ಕೆಟು, ಅಲ್ಲೆಲ್ಲ ತಗೊಂಡ್ ಬರ್ತೀವಿ. ಮತ್ತೆ ಅರ್ಜೆಂಟಿಗೆಲ್ಲ ಇಲ್ಲಿ ಏನು ಸಿಗಲ್ಲ, ಇಲ್ಲಿ ಅಂಗಡಿಗಳೆಲ್ಲ ಇಲ್ಲ. ಏನಿದ್ರು ಹೇರೂರು ಹೋಗ್ಬೇಕು, ದೂರ. ಏನು ಬೈಕ್ ಇದೆ, ನಮ್ದೊಂದು ಸ್ಕೂಟಿ ಇದೆ, ಅದು ರಿಪೇರಿಗೆ ಹೋಗಿದೆ. ಮತ್ತು ಇವಾಗ ನಮಗೆ ಓಡಾಡೋಕ್ಕೆಲ್ಲ ಸೌಕರ್ಯ ಮನೆಯಲ್ಲೇ ಕೊಟ್ಟಿದ್ದಾರೆ. ಬೈಕ್ ಕೊಟ್ಟಿದ್ದಾರೆ ಸೌಕರ್ಯ ಮನೆಗೆ. ಮತ್ತೆಂತ ಅರ್ಜೆಂಟ್ ಇದ್ರೆ ನಮ್ಮ ಸ್ವಂತಕ್ಕೂ ಬಳಸ್ಕೊತೀವಿ, ಸೌಕರ್ಯ ಅದಕ್ಕೆಲ್ಲ ಹೇಳಿದ್ದಾರೆ. ಹಂಗಾಗಿ ಅದ್ರಲ್ಲಿ ಹೋಗ್ತೀವಿ ನಾವು. ಮಕ್ಳಿಗೂ ದೂರ ಆಗುತ್ತೆ ಅಂತ ನಾವು ಹಾಸ್ಟೆಲಿಗೆ ಹಾಕಿದ್ದು. ಯಾವ್ದು ಬೀಳಲ್ವಾ, ಅದು ಒಳ್ಳೆ ಮೆಣಸು ಅಂತಾರೆ, ಅದಕ್ಕೆ ಕಾಳು ಮೆಣಸು ಅಂತಾರೆ. ಅದು ಎಲ್ಲದಕ್ಕೂ ಉಪಯೋಗ ಬರುತ್ತೆ. ತುಂಬಾ ರೇಟ್ ಅದಕ್ಕೆ, ಮೆಡಿಷನ್ಗೆಲ್ಲ ಹೋಗುತ್ತೆ ಅದು. ಅದರಲ್ಲಿ ಪ್ರತಿಯೊಂದು ಮೆಡಿಷನ್ ಎಲ್ಲ ಪ್ರತಿಯೊಂದು ಅಡುಗೆಗೂ ಬಳಸ್ತಾರೆ. ಆಮೇಲೆ ಒಂದು ಸ್ವಲ್ಪ ಶೀತ ಗೀತ ಆದರೆ ಈ ಕಡೆ ನಮ್ಮ ಕಡೆ ಎಲ್ಲ ಕಷಾಯ ಮಾಡಿ ಕುಡಿತೀವಿ. ಅದ್ರ ಜೊತೆ ಕಷಾಯ ಮಾಡ್ತೀವಿ, ಅದು ಪುಡಿ ಮಾಡಿ ಅದಕ್ಕೆ ಶುಂಠಿ ಬೆಲ್ಲೆಲ್ಲ ಹಾಕಿ ಕಷಾಯ ಮಾಡ್ಕೊಂಡು ಕುಡಿತೀವಿ. ಒಳ್ಳೆಯದಿದೆ ಅದು, ನೆಗಡಿ ಎಲ್ಲ ಕಮ್ಮಿ ಆಗುತ್ತೆ ಅದರಲ್ಲಿ, ಶೀತ ಆದರೆ, ಕೆಮ್ಮು ಗಿಮ್ಮು ಎಲ್ಲ ಇದ್ದರೆ. ಮತ್ತು ಅಡುಗೆಗೆಲ್ಲ ಮಟನ್ ಚಿಕನ್ಗೆಲ್ಲ ಬಳಸ್ತಾರೆ. ಅದೊಂದು ಟೇಸ್ಟ್ ಅದು. ಅದಿನ್ನೂ ಬಲಿಬೇಕು, ಸ್ವಲ್ಪ ಬಲ್ತಿಲ್ಲ. ಇನ್ನೊಂದು ತಿಂಗಳು ಹೋದರೆ ಹಣ್ಣು ಕಾಫಿ ಕೊಯ್ಲೆಲ್ಲ ಮುಗಿದ್ಮೇಲೆ ಅದು ಸ್ಟಾರ್ಟ್ ಆಗುತ್ತೆ ಕುಯ್ಯೋಕ್ಕೆ. ಹೌದು, ಕಾಫಿ ಕೊಯ್ಲು ಒಂದೂವರೆ ತಿಂಗಳು ಆಗುತ್ತೆ, 2 ತಿಂಗಳೇ ಒಣಸಿ ಕುಯ್ದು ಅದೆಲ್ಲ. ಆಮೇಲೆ ಕಾಫಿ ಕೊಯ್ಲು ಮುಗಿದ್ಮೇಲೆ ಕೆಳಗಡೆ ಬಿದ್ದಿರುತ್ತೆ ಎಲ್ಲ, ಮಂಗ ಹಕ್ಕಿ ಎಲ್ಲ ತಿಂದಾಕಿರುತ್ತೆ. ಅದನ್ನೆಲ್ಲ ಆರ್ಸಕ್ಕೆ ಬಿಡ್ತಾರೆ. ಅದಿಷ್ಟು ಕೆಜಿ ಕುಯ್ಬೇಕು ಅಂತಾರೆ, ತರಬೇಕು ಅಂತಾರೆ. ಬೇಳೆ ಎರ್ಕಿದ್ದು ಕಾಫಿ ಬೀಜ 12 ಕೆಜಿ 15 ಕೆಜಿ ಎಲ್ಲ ತರಬೇಕು ಅಂತಾರೆ. ಲಾಸ್ ಆಯಿತು ಅಂದರೆ ಅದನ್ನ ಎರ್ಕ್ಸಲ್ಲ, ಸಂಬಳಕ್ಕೆ ಗೀಟ್ಬೇಕು. ಅದು ಗೀಟಿಲ್ಲ ಅಂದರೆ ಆಗಲ್ಲ. ಆ ಥರ ಕೆಲಸ. ಹೊರಗಡೆಯಿಂದ ಉಳಿತು, ಜನ ಇಲ್ಲಾಂದ್ರೆ ಹೊರಗಡೆಯಿಂದ ಕರೆಸ್ತಾರೆ. ಜನ ಕರೆಸ್ಬಿಟ್ಟು ಕುಯ್ತೀವಿ. ಆಮೇಲೆ ಅದನ್ನ ಒಣಗಿಸ್ತಾರೆ, ಒಣಗಕ್ಕೆ ಹಾಕ್ತಾರೆ. ಒಳ್ಳೆ ಬಿಸಿಲು ಬೇಕು ಅದಕ್ಕೆ ಒಣಗಕ್ಕೆ. ಅದು ಸೌಕರ್ಯ ಮನೆ ಹತ್ರ ಕಣ ಅಂತ ಇರುತ್ತೆ, ಕಣದಲ್ಲಿ ಹಾಕಿ ಒಣಗಿಸ್ತಾರೆ. ಚೆನ್ನಾಗಿರುತ್ತೆ, ಚಂದ ಬಿಸಿಲು ಹೊಡೆದ್ರೆ ಬೇಗ ಒಣಗುತ್ತೆ, 4 ಬಿಸಿಲಿಗೆಲ್ಲ ಒಣಗುತ್ತೆ. ಇಲ್ಲ ಅಂದರೆ ಮಳೆ ಎಲ್ಲ ಬಂದರೆ ಸ್ವಲ್ಪ ಕಷ್ಟ ಆಗುತ್ತೆ. ಕಷ್ಟ ಅಂದರೆ ಫುಲ್ ಕಷ್ಟನೇ, ಮಳೆ ಬಂದರೆ ಸೌಕರ್ಯಗೂ ಲಾಸ್ ಆಗುತ್ತೆ.
ಎಲ್ಲ ಬೂಸ್ ಬರುತ್ತೆ ಕಾಫಿ ಎಲ್ಲ ಹಂಗಾಗಿ ಅಡಿಕೆನ ಅಷ್ಟೇ ಅವರೇ ತೆಗೆಸ್ತಾರೆ. ಆಮೇಲೆ ನಮ್ಮ ಸೌಕರ್ಯಗಳ ಮನೇಲಿ ಬೇಯಿಸೋದು. ಜನ ಬರ್ತಾರೆ ಸುಲಿಯೋಕ್ಕೆ, ಮಿಷಿನಿಗೆ ಹಾಕ್ತಾರೆ ಅಡಿಕೆನ ಸುಲಿತಾರೆ. ಅದರಲ್ಲಿ ಉಳ್ದಿರೋದೆಲ್ಲ ತೊಟ್ಟು ಉಳ್ದಿರುತ್ತೆ, ಅದು ಮಿಷಿನಿಗೆ ಹಾಕಿದ್ರು ಅದಕ್ಕೂ ಜನ ಬರ್ತಾರೆ. ಆಮೇಲೆ ಅಲ್ಲೇ ಬೇಯಿಸಿ ಒಣಗಿಸಿ ಸೌಕರು ಮಾರ್ತಾರೆ, ಮಂಡಿ ಕೊಡ್ತಾರೆ, ಮಾಡ್ತಾರೆ ರೇಟ್ ಬಂದಂಗೆ. ಸ್ಪೆಷಲ್ ಆಗಿ ಏನಿಲ್ಲ, ಹಲಸಿನ ಮರ, ಮಾವಿನ ಮರ ದೂರಕ್ಕೊಂದೊಂದು, ಆಮೇಲೆ ಇದು ಸಪೋಟ ಅದು ಇದೆ, ಮತ್ತೆ ಚಕೋತ, ಆರೆಂಜ್, ಒಂಥರ ನೀರ್ ಸೇಬ್, ಇದು ಒಂಥರ ನೀರ್ ಸೇಬ್ ಟೈಪ್. ಅದು ಕಾಫಿ ಕುಯ್ಲು ಸ್ಟಾರ್ಟ್ ಆಗೋತ್ತಿಗೆ 3 ಟೈಮ್ ಬಿಡುತ್ತೆ ಇದು ಹಣ್ಣು. ತಿನ್ನಕಂದ್ರೆ ಸ್ವೀಟ್ ಏನು ಅಷ್ಟಿರಲ್ಲ, ಹುಳಿನೂ ಇರುತ್ತೆ, ಹಂಗೆ ಒಂಥರ ದಪ್ಪ ಚೆನ್ನಾಗಿರುತ್ತೆ. ನೀರ್ ಸೇಬ್ ಅಂತಾರಲ್ಲ, ಇನ್ನು ಇದು ಚಿಕ್ಕ ಚಿಕ್ಕದು ಕಾಯಿ ಬಿಟ್ಟಿದೆ, ನೀರ್ ಸೇಬ್ ಅಂತಾರಲ್ಲ ಆ ಟೈಫು. ಚೆನ್ನಾಗಿರುತ್ತೆ ತಿನ್ನಕ್ಕೆ. ಆದ್ರೆ ಮಂಗಗಳು ಹಕ್ಕಿಗಳು ಬಿಡಲ್ಲ, ಉಳ್ಸಲ್ಲ. ಆಮೇಲೆ ಲಿಂಬೆ ಗಿಡ ಇದೆ, ಕಂಚಿಕಾಯಿ ಅಂತೀವಿ, ಅದು ಒಳ್ಳೆ ಲಿಂಬೆ ಗಿಡದಲ್ಲಿ ಲಿಂಬೆಕಾಯಿ ಇದಕ್ಕೆ ಜ್ಯೂಸಿಗೆ ಬಳಸ್ತಾರೆ, ಸರ್ಬತ್ ಮಾಡ್ತಾರೆ. ಆಮೇಲೆ ಫಿಶ್ ಎಲ್ಲ ತಂದ್ರೆ ಅದಕ್ಕೆ ಹಾಕ್ತಾರೆ, ಹುಳಿ ಹಾಕ್ತಾರೆ. ಎಲ್ಲದಕ್ಕೂ ಬರುತ್ತೆ, ಅದು ಯಾವ್ದಕ್ಕೂ ಬರಲ್ಲ ಅನ್ನೋದಿಲ್ಲ, ಮಾಡ್ತಾರೆ. ಅನುಕೂಲ ಅಂತ ಏನಿಲ್ಲ, ಅಂದ್ರೆ ಅದೇ ನಾವು ತಿನ್ನೋ ವಸ್ತು ತಿಂತೀವಿ, ತಿನ್ನಲ್ಲ ಅಂತಲ್ಲ. ಕೆಲಸ ಮಾಡೋತ್ತಿಗೆ ಚಕೋತೆಲ್ಲ ತುಂಬಾ ಇದೆ ಇಲ್ಲಿ. ಆರೆಂಜ್ ಎಲ್ಲ ಕಮ್ಮಿ, ಕಿತ್ಲೆ ಹಣ್ಣು ಅಂತೀವಲ್ಲ ಅದು ದೂರಕ್ಕೊಂದೊಂದು ಮರ ಇದೆ. ಆದ್ರೆ ಬಿಡಲ್ಲ, ಮಂಗಗಳು ಬಿಡಲ್ಲ ತಿನ್ನಕ್ಕೆ, ಎಲ್ಲ ಅವೇ ತಿಂತವೆ. ಆ ಥರ. ಮನೆಯೆಲ್ಲ ಇಲ್ಲೇ ಇರೋದು. ಇಲ್ಲ ಇಲ್ಲ, ಮಳೆ ಬಂದಾಗೆಲ್ಲ ಸೋರಲ್ಲ. ಹಂಗಿದ್ರೆ ನಮ್ಮ ಸೌಕರೆಲ್ಲ ರೆಡಿ ಮಾಡಿಕೊಡ್ತಾರೆ. ಮಾಡ್ತೀವಿ, ಏನು ತೊಂದರೆ ಇಲ್ಲ, ಯಾರು ಜಗಳ ಮಾಡೋರಿಲ್ಲ. ಕಾಫಿ ತೋಟ ಅಂದ್ರೆ ಹಿಂಗೆ ವರ್ಷ ಇಡೀ ಕೆಲಸ ಇರುತ್ತೆ, ಕೆಲಸ ಇಲ್ಲ ಅನ್ನೋದಿಲ್ಲ. ಕೆಲವರು ಎಷ್ಟು ಓದೋರಿಗೆ ಕೆಲಸ ಇಲ್ದೇನೆ ಇರ್ತಾರೆ, ಆದ್ರೆ ನಮಗಿದು ಪರ್ಮನೆಂಟ್ ಆಗಿರುತ್ತೆ. ಯಾವತ್ತು ಇಲ್ಲ, ನಮ್ಗೆ ಹುಷಾರಿಲ್ಲ ಅಂದ್ರೆ ಅಷ್ಟೇ ನಾವು ಕೂರ್ಬೇಕು ಮನೇಲಿ, ಬಿಟ್ರೆ ನಾವು ಸಾಯ ತನಕನೂ ಕೆಲಸನೇ, ಇದು ಕೆಲಸ ಇರುತ್ತೆ. ಇಲ್ಲ ಅನ್ನೋದಿಲ್ಲ, ರಜಾ ಅನ್ನೋದಿಲ್ಲ. ನಾವು ಮಾಡ್ಕೊಂಡ್ರೆ ರಜಾ, ಹಬ್ಬಗಳಿಗೆ ರಜಾ ಕೊಡ್ತಾರೆ, ಆ ಥರ. ಸ್ನೇಹಿತರೆ ನೋಡಿ ಸ್ನೇಹಿತರೆ, ಇಲ್ಲಿ ಕಾಪಿ ನಾಡಲ್ಲಿ ಯಾವ ರೀತಿ ಜೀವನ ಶೈಲಿ ಇವರೆಲ್ಲ ಮಾಡ್ತಾರೆ. ಹಾಗೂ ಇಲ್ಲಿ ಜನಗಳು ಬಹಳ ಜನ ಇದ್ದಾರೆ. ಇವತ್ತು ಬಹಳ ಜನ ಬಂದಿಲ್ಲ ಇವತ್ತು. ನೋಡಿ ಕಾಪಿ ಗಿಡ ಇದೆ, ಇಲ್ಲೆಲ್ಲ ಹಣ್ಣುಗಳಿದಾವೆ.